Hello students, welcome back to my YouTube channel Supreme Learning Academy. So ಇದು ಕ್ಲಾಸ್ 10 SSLC ಸ್ಟೂಡೆಂಟ್ಸ್ ಫೇಲ್ ಆಗಿರೋರು ಇನ್ನೊಂದು ಚಾನ್ಸ್ ಇದೆ ನಿಮಗೆ ಪಾಸ್ ಮಾಡ್ಕೊಳ್ಳೋದಕ್ಕೆ. ಸೊ ಬಂದೇ ಬರುವಂತಹ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಕ್ವಶನ್ಸು ಇಷ್ಟಾದರೂ ಓದ್ಕೊಳ್ಳಿ. ನಿಮಗೆ 60 to 70 ಮಾರ್ಕ್ಸ್ ಗ್ಯಾರಂಟಿ. ಅದಕ್ಕಿಂತ ಜಾಸ್ತಿ ಕರೆಕ್ಟಾಗಿ ನೀಟಾಗಿ ಹೋದರೆ ಔಟ್ ಆಫ್ ಔಟ್ ತೊಗೋಬೋದು. ಸೊ ಅಟ್ಲೀಸ್ಟ್ ನೀವು ಪಾಸ್ ಆಗಬೇಕು ಅಂದರೆ ಅಟ್ಲೀಸ್ಟ್ ಓದಿ ಎಷ್ಟು ನಿಮಗೆ ಹೇಳ್ತೀನಿ ಅಷ್ಟಾದರೂ ಓದ್ಕೊಳ್ಳಿ. ಸೊ ಇಲ್ಲಿ ಫಸ್ಟು ನಿಮಗೆ ಕವಿ ಪರಿಚಯ ಇರುತ್ತೆ, 2 ಕವಿ ಪರಿಚಯ ಇರುತ್ತೆ. ಸೊ ಇದರಿಂದ ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ? ನಿಗದಿತ ಅಂಕಗಳು 6. ಸೊ ಕವಿ ಪರಿಚಯ ಇಷ್ಟು ಜನ ಇದ್ದಾರೆ, ಇಷ್ಟರಲ್ಲಿ ಯಾವುದಾದ್ರೂ ಇಬ್ಬರದ್ದು ಕೇಳ್ತಾರೆ. ಸೊ ಈಗ ಆ್ಯನ್ಯುವಲ್ ಎಕ್ಸಾಮಲ್ಲಿ ಯಾರಿಬ್ರದ್ದು ಕೇಳಿದ್ರು ಅವರಿಬ್ರದ್ದು ಬಿಟ್ಟು ಮಿಕ್ಕಿದ್ದನ್ನು ಓದ್ಕೊಳ್ಳಿ. 14 ಇದೆ, 14ಅಲ್ಲಿ 2 ಬಿಟ್ಬಿಡಿ. ಯಾವುದಾದ್ರು ಆ್ಯನ್ಯುವಲಲ್ಲಿ ಕೇಳಿದರೆ ಅದು ಬಿಟ್ಟು 12 ಇದ್ದಾರೆ, 12ನ ಕವಿ ಪರಿಚಯ ನೀಟಾಗಿ ಓದ್ಕೊಳ್ಳಿ. 6 ಮಾರ್ಕ್ಸ್ ಗ್ಯಾರಂಟಿ ಬಂತು. ನೆಕ್ಸ್ಟ್ ಬಂದು ದಿಸ್ ಒನ್ ಕಂಠಪದ್ಯ ಮೀನ್ಸ್ ಮೆಮೊರೈಸೇಷನ್ ಪೋಯಮ್ಮು. ಸೊ ಇದು ಅಷ್ಟೇ 4 ಮಾರ್ಕ್ಸ್ ಬರುತ್ತೆ. ನಿಗದಿತ ಅಂಕಗಳು 4 ಅಂದರೆ 4 ಮಾರ್ಕ್ಗೆ ಪೋಯಮ್ ಕೇಳ್ತಾರೆ. ಯಾವುದೋ ಆ್ಯನ್ಯುವಲ್ ಎಕ್ಸಾಮಲ್ಲಿ 2 ಕೊಟ್ಟಿರ್ತಾರೆ, ಅದನ್ನು ಬಿಟ್ಟು ಮಿಕ್ಕಿದ್ದನ್ನು ಇಷ್ಟರಲ್ಲಿ ಯಾವುದು ಓದ್ಕೊಳ್ಳಿ. ಇದು ಕಂಠಪದ್ಯ. ಇದು ಪಿಕ್ಚರ್ ಜೊತೆಗೆ ಕೊಟ್ಟಿದ್ದಾರೆ ನಿಮಗೆ ಮೆಮೊರೈಸ್ ಮಾಡೋದಕ್ಕೆ ಈಸಿ ಆಗಲಿ ಅಂತ. ಸೊ ಪಿಕ್ಚರ್ನ ನೋಡಿಕೊಂಡು ಮೆಮೊರೈಸ್ ಮಾಡ್ಕೊಳ್ಳಿ. ಇದು ನಿಮಗೆ 4 ಮಾರ್ಕ್ಸ್ಗೆ ಆಯಿತು. 6 + 4 10 ಮಾರ್ಕ್ಸ್ ಆಯಿತು. ನೆಕ್ಸ್ಟು 1 ಅಂಕದ ಪ್ರಶ್ನೆಗಳು 7 ಕ್ವಶನ್ಸ್ ಇರುತ್ತೆ. ಸೊ ಇಲ್ಲಿ ಚಾಪ್ಟರ್ ವೈಸ್ ಯಾವುದು ಇಂಪಾರ್ಟೆಂಟ್ ಕ್ವಶನ್ಸು ಇದೆ. ಇಲ್ಲಿ ಫಸ್ಟು ನಮ್ಮ ಭಾಷೆ ಚಾಪ್ಟರಿಂದ ಈ 5 ಕ್ವಶನ್ಸ್ನ ಓದ್ಕೊಳ್ಳಿ ಸಾಕು. ಈ ಕಡೆ ವ್ಯಾಘ್ರಗೀತೆ ಇದರಿಂದ ಈ 5 ಕ್ವಶನ್ಸು. ನೆಕ್ಸ್ಟು ಭಾಗ್ಯಶಿಲ್ಪಿಗಳು ಇಂದ 5. ಈ ಕಡೆ ಎದ್ದುಗೆ ಬಿದ್ದ ಅಕ್ಷರ ಇವ್ರದ್ದು 7. ಸೊ ಇದು ಎಷ್ಟು ಯಾವ್ಯಾವ ಚಾಪ್ಟರಿಂದ ಯಾವ್ಯಾವ ಪೋಯಮಿಂದ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸು ಅಷ್ಟು ಇದಿದೆ. ಓನ್ಲಿ ಇಷ್ಟು ಮಾತ್ರ ಓದ್ಕೊಳ್ಳಿ, ಇಲ್ಲಿಂದಾನೇ ಕ್ವಶನ್ಸ್ ಬರೋದು. ನೆಕ್ಸ್ಟ್ ಗೌರವೇಂದ್ರನ ಕೊಂದೆ, ಅದರಿಂದ 2 ಕ್ವಶನ್ ಇರೋದು. ನೆಕ್ಸ್ಟಿಂದ 4, ನೆಕ್ಸ್ಟಿಂದ 7. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ಗಳು 1 ವರ್ಡ್ ಆನ್ಸರ್ಸು ಈಸಿಯಾಗಿದ್ದಾವೆ. ಎಲ್ಲದರಲ್ಲೂ ಒಂದು 5, 6, 7 ಒಂದೊಂದು ಚಾಪ್ಟರಿಂದ ಓದ್ಕೊಳ್ಳಿ. 1 ಅಂಕದ ಪ್ರಶ್ನೆಗಳು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಇಷ್ಟರಲ್ಲೇ ಕ್ವಶನ್ಸ್ ಬರೋದು. ಇದಿಷ್ಟನ್ನು ಓದ್ಕೊಂಡ್ರೆ ನಿಮಗೆ 7 ಮಾರ್ಕ್ಸ್ ಬಂತು. ಸೊ 7 + 6 ಕವಿ ಪರಿಚಯ ಪ್ಲಸ್ ಪೋಮ್ದು 4 ಮಾರ್ಕ್ಸು 17 ಮಾರ್ಕ್ಸ್ದು ರೆಡಿ ಆಗಿದ್ದೀರಾ ಅಂತ ಆಯಿತು. ಒಂದು ವಾಕ್ಯ ಇದುವೇ ಚಾಪ್ಟರ್ ವೈಸು. ನೆಕ್ಸ್ಟ್ ಬಂದು ಸಂದರ್ಭ ವೆರಿ ಇಂಪಾರ್ಟೆಂಟು. ನಿಮಗೆ ಯಾವ ಚಾಪ್ಟರಿಂದ ಯಾವ ಸಂದರ್ಭ ಬರುತ್ತೆ ನೋಡ್ಕೊಳ್ಳಿ. ಸೊ ಇದು ಸಾಂಸ್ಕೃತಿಕ ಇತಿಹಾಸ ಉಳಿಯಿತು ತಕ್ಕುದೇ ಇದು 4 ಇದೆಯಲ್ಲ, ಈ 4ಗೂ ಸೇಮ್ ಆಯ್ಕೆ. ನೆಕ್ಸ್ಟಿಂದ 4 ಆಯ್ಕೆ ಸೇಮು. ಸೊ ಇವೆರಡು ಆಯ್ಕೆ. ನೆಕ್ಸ್ಟ್ ಇದು ಸೊ ಯಾವ್ಯಾವ ಚಾಪ್ಟರಿಂದ ಎಷ್ಟು ಕೇಳ್ಬೋದು ಅಷ್ಟು ಕೇಳಿದ್ರು ಆಯ್ಕೆ ಸೇಮ್ ಅಂತ ಇಲ್ಲಿರೋದು. ಯಾವ್ಯಾವ ಚಾಪ್ಟರಿಂದ ಯಾವ್ಯಾವ ಸಂದರ್ಭ ಕೇಳ್ಬೋದು. ಸೊ ಇದು ಇಂಪಾರ್ಟೆಂಟು, 18 ಮಾರ್ಕ್ಸಿಗಿರುತ್ತೆ. ಇದು ಪೋಮಿಂದ ಸಂದರ್ಭ. ಯಾವ್ಯಾವ ಪೋಯಮಿಂದ ಯಾವ್ಯಾವ ಥರ ಕೇಳ್ಬೋದು ನೋಡ್ಕೊಳ್ಳಿ. ಸೊ ಇದು ನಿಮಗೆ 6 ಇರುತ್ತೆ, 1ಕ್ಕೆ 3 ಮಾರ್ಕ್ಸು 18 ಮಾರ್ಕ್ ಬರುತ್ತೆ. ಸೊ ಇಲ್ಲಿ ಹೇಗೆ ನೋಡಿ, ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು. ಯಾರು ಹೇಳಿದ್ರು, ಯಾರಿಗೆ ಹೇಳಿದ್ರು, ಯಾವ ಸಂದರ್ಭದಲ್ಲಿದ್ದರೂ ಸ್ವಾರಸ್ಯ ಅಷ್ಟೇ. ಅದನ್ನು ಫಸ್ಟು ಆಯ್ಕೆ ಬರೀರಿ, ಯಾವ ಲೆಸನಿಂದ ತೊಗೊಂಡಿದ್ದೀವಿ, ಯಾರು ಬರೆದಿದ್ದಾರೆ ಅಂತ. ಆಮೇಲೆ ಯಾರು ಹೇಳಿದ್ರು, ಯಾರಿಗೆ ಹೇಳಿದ್ರು, ಸಂದರ್ಭ ಸ್ವಾರಸ್ಯನ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ಬಾಕ್ಸ್ ಹಾಕಿ ಕಾಲಮ್ ವೈಸ್ ನೀಟಾಗಿ ನಿಮಗೆ ಅರ್ಥ ಆಗೋಂಗಿದೆ. ಅರ್ಥ ಮಾಡ್ಕೊಂಡು ಕಲೀರಿ, ಮರೆಯೋದಿಲ್ಲ. ಸೊ ಇದು ನೀವು ಆರಾಮಾಗಿ 6 ಕ್ವಶನ್ಸ್ಗೂ ಆನ್ಸರ್ ಮಾಡ್ಬೋದು. 18 ಮಾರ್ಕ್ಸ್ ಸಿಗುತ್ತೆ. ಭಾಗ 2ರಿಂದ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸು, ಯಾರು ಹೇಳಿದ್ರು, ಯಾರಿಗೆ ಹೇಳಿದ್ರು, ಯಾವಾಗ ಹೇಳಿದ್ರು, ಸಂದರ್ಭ ದೆನ್ ಸ್ವಾರಸ್ಯ ಇಂಪಾರ್ಟೆಂಟು. 18 ಮಾರ್ಕ್ಸು ಇದು ಸಂದರ್ಭದ ಆಯಿತು.
ನೀವು ನೀಟಾಗಿ ಎಷ್ಟೆಷ್ಟಿದೆ ಅಷ್ಟೆಷ್ಟು ನೀಟಾಗಿ ಓದಿ ಎಲ್ಲನೂ ಅಟೆಂಡ್ ಮಾಡಿದ್ರೆ 100/100 125 ಇಂಟರ್ನಲ್ಸ್ ನಿಮ್ಮ ಸ್ಕೂಲಲ್ಲಿ ಕೊಡ್ತಾರೆ. ನೀವು ಇದನ್ನು 100/100 ತೊಗೋಬೋದು. ಹೇಗೆ ಬರೀಬೇಕು ಅಂತ ಇಲ್ಲಿ ಎಕ್ಸಾಂಪಲ್ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟು 2 ಅಂಕದ ಪ್ರಶ್ನೆಗಳು. ಯಾವ ಚಾಪ್ಟರಿಂದ ಯಾವುದೇನು ಇಂಪಾರ್ಟೆಂಟ್ 2 ಮಾರ್ಕ್ ಕ್ವಶನ್ಸು ಇಲ್ಲಿದೆ. ಸ್ಟೋರಿ ನೋಡ್ಕೊಳ್ಳಿ. ಸ್ಟೋರಿ ನೋಡಿಕೊಂಡ್ರೆ ನಿಮಗೆ ನೀವೇ ಓನಾಗಿ ಬೇಕಾದರೆ ಬರ್ಬೋದು ಲಾಂಗ್ ಆನ್ಸರ್ಸ್ನ. ಸೊ ಯಾವ ಚಾಪ್ಟರಿಂದ ಇಂಪಾರ್ಟೆಂಟ್ 2-3 ವಾಕ್ಯದ ಕ್ವಶನ್ಸು ಅದಿದೆ. ನೆಕ್ಸ್ಟ್ ಬಂದು ಅಲಂಕಾರ. ಯಾವುದು ಇಂಪಾರ್ಟೆಂಟ್ ಅಲಂಕಾರಗಳಿದೆ. ಸೊ ಅಂತೆ, ಹ್ಯಾಂಗ, ಓಳು ಈ ರೀತಿಯ ವಚನಗಳಿದ್ದರೆ ಅದು ಉಪಮಾಲಂಕಾರ. ಎಕ್ಸಾಂಪಲ್ಸ್ ಇಲ್ಲಿದ್ದಾವೆ, ಇಷ್ಟಿಂದಲೇ ಬರೋದು. ದೆನ್ ರೂಪಾಲಂಕಾರ ಯಾವ ಥರ ಇರುತ್ತೆ, ದೃಷ್ಟಾಂತ ಅಲಂಕಾರ ಹೇಗಿರುತ್ತೆ, ಅರ್ಧ ವಿರಾಮ ಇದ್ದರೆ ಅದು ದೃಷ್ಟಾಂತ ಅಲಂಕಾರ. ನೆಕ್ಸ್ಟ್ ಉತ್ಪ್ರೇಕ್ಷಾಲಂಕಾರ. ದೆನ್ ನೆನಪಿಡಿ 2 ವಾಕ್ಯಗಳಿದ್ದರೆ ಅದು ಅರ್ಥಾಂತರ ನ್ಯಾಸ ಅಲಂಕಾರ. ಎಕ್ಸಾಂಪಲ್ ನಿಮಗೆ ಉದಾಹರಣೆಗೆ ಹೇಗೆ ಬರೀಬೇಕು, ಅಲಂಕಾರದ ಹೆಸರು ಬರೀಬೇಕು, ಲಕ್ಷಣ ಬರೀಬೇಕು, ಆಮೇಲೆ ಉಪಮೇಯ, ಉಪಮಾನ, ಉಪಮವಾಚಕ, ಸಮಾನಾಧಾರ. ಇದಿಷ್ಟು ಬರೆದ್ರೆ ಇದು ನಿಮಗೆ 3 ಮಾರ್ಕ್ಸು. ಇಲ್ಲಿರೋದ್ರಲ್ಲೇ ಬರೋದು, ಇಲ್ಲಿರೋದು ಓದ್ಕೊಳ್ಳಿ ಸಾಕು. ಇಲ್ಲಿರೋದು ಓದ್ಕೊಂಡ್ರೆ ನಿಮ್ಗೆ ಒಂದು ಧೈರ್ಯ ಬರುತ್ತೆ, ಉಪಮೇಯ ಯಾವುದು, ಉಪಮಾನ ಯಾವುದು, ಹೇಗೆ ಬರೀಬೇಕು ಅಂತ. ಸೊ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ಛಂದಸ್ಸು. ನಿಮಗೆ 2 ಸಾಲು ಕೊಟ್ಟರೆ ಕಂದಪದ್ಯ, 3 ಸಾಲು ಕೊಟ್ಟರೆ ಷಟ್ಪದಿ, 1 ಸಾಲು ಕೊಟ್ಟರೆ ಅದು ವೃತ್ತ ಛಂದಸ್ಸು. ಸೊ ಎಕ್ಸಾಂಪಲ್ 2 ಸಾಲದು ಕಂದಪದ್ಯ, 3 ಸಾಲದು ಷಟ್ಪದಿ. ಎಕ್ಸಾಂಪಲ್ ನೆಕ್ಸ್ಟು 1 ಸಾಲು ಕೊಟ್ಟರೆ ಅದು ಉತ್ಪಲಮಾಲ ವೃತ್ತ. ನೆಕ್ಸ್ಟ್ ಬಂದು ಗಾದೆ ಮಾತು. ಇದು ನಿಮಗೆ 3 ಮಾರ್ಕ್ಸ್ಗಿರುತ್ತೆ. ಎಕ್ಸಾಂಪಲ್ ಇಲ್ಲಿದೆ, ಅರಮನೆಗಿಂತ ನೆರೆಮನೆ ಲೇಸು, ಹಂಗಂದ್ರೆ ಏನು ಅಂತ ಬರೀಬೇಕು. ಸೊ ಇಂಪಾರ್ಟೆಂಟ್ ಗಾದೆಗಳು ಇದಿಷ್ಟು ಓದ್ಕೊಳ್ಳಿ, ಇಷ್ಟೇ ದಿನವೇ ಬರೋದು.
ಪತ್ರಲೇಖನ. ಎಕ್ಸಾಂಪಲ್, ಇವರಿಂದ ಇವರಿಗೆ, ಮಾನ್ಯರೇ ವಿಷಯ ಇರಬಾರ್ದು, ದಿನಾಂಕ ಧನ್ಯವಾದಗಳು ಇಂತಿ ನಿಮ್ಮ ವಿಶ್ವಾಸ. ನೆಕ್ಸ್ಟು ಒನ್ ವರ್ಡ್ ಆನ್ಸರ್ಸು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಹೇಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರುತ್ತೆ ನೋಡ್ಕೊಳ್ಳಿ. ಸೊ ಇದಿಷ್ಟು ಪೂರ್ತಿ ಗ್ರಾಮರ್ ಪ್ಯಾಕೇಜ್. ಇದಿಷ್ಟು ನೀವು ಕಲ್ತ್ಕೊಂಡ್ರೆ ಆರಾಮಾಗಿ ಔಟ್ ಆಫ್ ಔಟ್ ತೊಗೋಬೋದು. ಇವೆಲ್ಲ ಗ್ರಾಮರ್ ಪಾರ್ಟ್. ಸೊ ಇದಿಷ್ಟು ನಿಮ್ಮದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಪಾಸಿಂಗ್ ಪ್ಯಾಕೇಜ್. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ಲ್ಯಾಂಗ್ವೇಜ್.